ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಬೇರೆ ಸ್ಯಾರಿದು ಬ್ಲೌಸು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಈ ಸ್ಯಾರಿ ನೋಡಿರ್ತೀರ, ರೀಲ್ಸ್ ಮಾಡಿರ್ತೀನಿ. ಇನ್ನು ಇದೆಂಗೆ ಅಂದರೆ ಫ್ರೆಂಡ್ಸ್, ಪ್ಲೈನು, ಆದರೆ ಇದು ಜಾಸ್ತಿ ಮುಸ್ಲಿಮ್ಸರು ತಗೋತಾರೆ. ನೀವು ಈ ಸ್ಯಾರಿನ ನೋಡಿರ್ತೀರಿ, ಎಲ್ಲ ಫುಲ್ ವೆಯ್ಟ್ ಇದು. ಆದರೂ ಸ್ವಲ್ಪ ನಾನು ನಟ್ಟೆಲ್ಲನೂ ಸ್ವಲ್ಪ ಮಣಿಯೆಲ್ಲನೂ ಬಿಡಿಸಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ಅದು ತುಂಬ ವೆಯ್ಟ್ ಆಗುತ್ತೆ ಸ್ಯಾರಿಗೆ. ಇನ್ನು ಫ್ರೆಂಡ್ಸ್, ಈ ಸ್ಯಾರಿ ತಗೊಂಡು ಎಷ್ಟು ವರ್ಷ ಆಯಿತು ಅಂತ ನನಗಂತೂ ನೆನಪೇ ಇಲ್ಲ. ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ಈ ಸ್ಯಾರಿದು ಬ್ಲೌಸು ನನಗಾಗಲ್ಲ. ಆಲೇ ಒಂದು 7-8-9 ವರ್ಷನೇ ಆಗಿದೆ. ಇನ್ನು ಆ ಬ್ಲೌಸ್ ಏನಾಗುತ್ತೆ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಇವತ್ತು ಮಂಗಳವಾರ, ನಾನಿವತ್ತು ರಜಾ ಮನೆಯಲ್ಲೇ ಇದ್ದೆ. ನನ್ನ ರೋಟೀನ್ ಇವತ್ತು ಏನೆಲ್ಲ ಆಯಿತು, ಏನೇನು ಮಾಡಿದ್ದೀನಿ ಎಲ್ಲನೂ ನಿಮಗೆ ಹೇಳಬೇಕು ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋನ ಇದೇ ಫಸ್ಟ್ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಟೈಮ್ ಇವಾಗಿನೇನು 7:30 ಬಂತು. ಈವ್ನಿಂಗು ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ಬೆಳಗ್ಗೆ ನಂದೆಲ್ಲ ಏನೆಲ್ಲ ಕೆಲಸ ಆಯಿತು, ಏನೇನು ಮಾಡಿದೆ. ಮನೇಲಿದ್ರೇ ಫ್ರೆಂಡ್ಸ್, ನಾನು ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತೀವಿ. 3/4% ನಾವು ಅಂದ್ಕೊಂಡಿರೋ ಕೆಲಸ ಯಾವುದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಫ್ರೆಂಡ್ಸ್, ಹೇಳ್ತೀನಿ ಬನ್ನಿ. ಏನಾಯಿತು ಗೊತ್ತಾ ಫ್ರೆಂಡ್ಸ್, ನಾನು ಬೆಳಗ್ಗೆ ಬೇಗನೆ ಎದ್ದಿನಪ್ಪ, ಒಂದು 6 ಗಂಟೆಗೆ ಎದ್ದಿದ್ದೀನಿ. ಸ್ವಲ್ಪ ಪ್ಯಾಸೇಜಲ್ಲಿ ಮಳೆ ಬಂದು ಏನಾಗಿತ್ತು, ಪ್ಯಾಸೇಜೆಲ್ಲ ಫುಲ್ಲು ಗಲೀಜಾಗಿತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ಪ್ಯಾಸೇಜ್ನ ಫುಲ್ಲು ಒಂದು 2 ಬಕೆಟ್ ನೀರು ಹಾಕಿ ಉಜ್ಜಿ ತೊಳೆದು, ಏನೇನಾದರೂ ಪಾರ್ಸಲ್ ಬಂದಿದ್ದು ಕಾಟನ್ ಬಾಕ್ಸ್ಗಳು, ಮತ್ತು ನಾನು ಏನಾದರೂ ಪ್ಲಾಸ್ಟಿಕ್ ಅದು ಇದು ಆದರೆ ಫ್ರೆಂಡ್ಸ್, ಒಂದು ಕವರಿಗೆ ತುಂಬಿಟ್ಬಿಡ್ತೀನಿ, ತಗೊಂಡೋಗಿ ಹಾಕ್ಬಿಡ್ತಿದ್ದೀನಿ. ಇವತ್ತದು 40 ರೂಪೀಸ್ ಆಯಿತು. ತಗೊಂಡೋಗಿ ಹಾಕ್ಬಂದೆ ಸಾಯಂಕಾಲ. ಎಲ್ಲನೂ ಕ್ಲೀನ್ ಮಾಡಿ ನಾವು ಸ್ವಲ್ಪ ಬ್ಯಾಂಕಿಗೆ ಹೋಗಬೇಕಿತ್ತು. ಬ್ಯಾಂಕಲ್ಲಿ ಏನು ಕೆಲಸ ಅಂದರೆ ಫ್ರೆಂಡ್ಸ್, ನಾನೊಂದು ಅಕೌಂಟಲ್ಲಿ ಅಮೌಂಟ್ ಹಾಕಿದ್ರೆ ಅದೊಂದು ಅಕೌಂಟಲ್ಲಿ ಲೋನ್ ಕಟ್ಟಾಯ್ತಾಯಿತು, ಜನಲಕ್ಷ್ಮಿ ಲೋನಲ್ಲಿ. ಅವ್ರು ಹೇಳಿದ್ರು, ಫೋನ್ ಮಾಡಿಕೆ, ಮೇಡಮ್ ನೀವು ಇಲ್ಲೇ ಬರಬೇಕು, ನಾವು ಹಂಗೆಲ್ಲ ಫೋನಲ್ಲಿ ಏನೂ ಮಾಡ್ಕೊಡೋಕ್ಕಾಗಲ್ಲ ಅಂದರು. ಇನ್ನು ಹೆಂಗು ಫ್ರೆಂಡ್ಸ್, ನಾನು ಇವತ್ತು ರಜೆ ಇದ್ನಲ್ಲ, ನಾನು ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ಎಲ್ಲ ಬ್ಲೌಸ್ನೂ ತೆಗೆದಿಟ್ಟಿದ್ದೀನಿ ಕವರಿಗೆ ತುಂಬಿ. ಯಾಕೆ ಅಂದರೆ ಎಲ್ಲ ಒಂದೊಂದು ದಾರ ಟೈಟ್ ಆಗೈತೆ, ಎಲ್ಲನೂ ಬಿಚ್ಚಿ ಇಡೋಣ ಅಂತ ಫ್ರೆಂಡ್ಸ್. ಇದು ದಪ್ಪ ಆಗಿದ್ದೀವಿ, ಸಣ್ಣ ಆಗಿದ್ದೀವಿ ಅಂತಲ್ಲ, ಆಲೇ 6 ವರ್ಷದ ಬ್ಲೌಸು, 5 ವರ್ಷದ ಬ್ಲೌಸು ಇದೆಲ್ಲ ಇರುತ್ತೆ, ನಿಮ್ಮ ಹತ್ರ ಆಗಲಿ ನಮ್ಮ ಹತ್ರ ಆಗಲಿ. ಅದಕ್ಕೋಸ್ಕರ ಅದನ್ನೆಲ್ಲ ಸ್ಟಿಚ್ ಬಿಚ್ಚಿ ಐರನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನೋಡಿದೆ ಫ್ರೆಂಡ್ಸ್, ಬ್ಯಾಂಕಿಗೆ 11 ಗಂಟೆ ಅನ್ಕೊಳ್ಳಿ, ಇಲ್ಲಿಂದ 11 ಗಂಟೆಗೆ ಹೊಂಟಿದ್ದೀವಿ. ನಾನು ನನ್ನ ಮಗಳು, ಅವಳಿಗೂ ಕೆಲಸ ಇತ್ತು. ಆಮೇಲೆ ಫ್ರೆಂಡ್ಸ್, 11 ಗಂಟೆ ಬಿಸಿಲು ನೋಡಿದ್ದೀರಲ್ಲ. ಫಸ್ಟು ನಾಷ್ಟದ್ದು ಹೇಳ್ಬಿಡ್ತೀನಿ. ಏನು ನಾಷ್ಟ ಮಾಡಿದ್ಬಿಟ್ಟು ಹೆಸರುಬೇಳೆ ಪಲಾವನ್ನ ಮಾಡಿದೆ ಫ್ರೆಂಡ್ಸ್. ಸ್ವಲ್ಪ ಇದಿತ್ತು, ತರಕಾರಿ ಇತ್ತು, ಮಾಡ್ದು. ಅದನ್ನು ಮಾಡಿ ಇಬ್ಬರು ಜ್ಯೂಸ್ ಮಾಡ್ಕೊಂಡು ಕುಡಿದು ಬ್ಯಾಂಕಿಗೆ ಇಲ್ಲಿಂದ 11-11:30 ಹೊಟ್ಟರೆ 12 ಗಂಟೆಗೆ ಹೋದ ಫ್ರೆಂಡ್ಸ್. ಅಲ್ಲಿ ಹೋದರೆ ಬ್ಯಾಂಕಲ್ಲಿ ಎಲ್ಲ ಒಂದು 150 ಜನ ಇದ್ದಿದ್ದು ಲೋನ್ ಎಲ್ಲ ತಗೊಳ್ಳೋಕ್ಕೆ ಎಲ್ಲ ಬಂದಿರ್ತಾರೆ, ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ಅಲ್ಲೋದ್ರೆ ನಮ್ಮ ಕೆಲಸ ಮುಗಿಯೋಕ್ಕೆ ಒಂದು 12 ಅನ್ಕಲಿ 1-2 ಗಂಟೆ ಆಗೋಯ್ತು ಫ್ರೆಂಡ್ಸ್. 2 ಗಂಟೆಗೆ ಅಲ್ಲಿ ನಮ್ಮ ಕೆಲಸ ಮುಗೀತು. ಅಲ್ಲಿ ಕೆಲಸ ಮುಗಿದ್ಮೇಲೆ ಫ್ರೆಂಡ್ಸ್, ತಗೊಳ್ಳಿ ಫುಲ್ ಬಿಸಿಲು. ಆಮೇಲೆ ಅಲ್ಲೇ ಒಂದು ಹೋಟ್ಲಿತ್ತು. ಆ ಹೋಟ್ಲಲ್ಲಿ ಫ್ರೆಂಡ್ಸ್, ಅವಳೊಂದು ಮಸಾಲೆ ತಗೊಂಡು, ನಾನು ಆನಿಯನ್ ದೋಸೆ ತಿಂದು ಸುಮಾರು ದಿನ ಆಗಿತ್ತಲ್ಲ. ಅಂದರೆ ಆನಿಯನ್ ದೋಸೆ ನನ್ನ ಮಗಳೇ ತುಂಬ ಚೆನ್ನಾಗಿ ಮಾಡಿಕೊಡ್ತಿದ್ಲು. ಇರಲಿ ಹೋಟ್ಲು ಸ್ಟೈಲಲ್ಲಿ ಒಂದು ತಿನ್ನೋಣ ಅಂತ ತಗೊಂಡೆ. ನಂಗೆ ಪೂರ್ತಿ ಒಂದು ತಿನ್ನೋಕ್ಕಾಗಲಿಲ್ಲ. ಒಂದು ಮೊಸರು ವಡೆ ತಗೊಂಡು, ಇನ್ನೊಂದು ಮದ್ದೂರು ವಡೆ ತಗೊಂಡು, ಇಷ್ಟು ತಗೊಂಡು ಫ್ರೆಂಡ್ಸ್. ಅನ್ನ ಐಟಮ್ ಅಂದರೆ ಬೆಳಗ್ಗೆ ನಾವು ಇಲ್ಲೇ ತಿಂದಿದ್ವಲ್ಲ ಅನ್ನನ, ಅದಕ್ಕೆ ಅನ್ನ ಬೇಡ ಅಂದ್ಕೊಂಡು ತಿಂದು ಫ್ರೆಂಡ್ಸ್. ಎಷ್ಟು ಗಂಟೆಗೆ ಬಂದೋ ಗೊತ್ತಾ, ಇಲ್ಲಿಂದ ಅಲ್ಲಿಗೆ ಏನು ಜಾಸ್ತಿ ಟೈಮ್ ಇಲ್ಲ. ಅಮೃತಹಳ್ಳಿ ಮಾನ್ಯ ತಟ್ಟೆಗೆ ಬರ್ಬಿಟ್ಟು ಆಚೆ ಒಂದು ಅರ್ಧ ಅವರ್ ಆಗುತ್ತೆ. ಇಬ್ಬರು, ಅವಳ ಗಾಡಿ ಅವಳು, ನನ್ನ ಗಾಡಿ ನಾನು ತಗೊಂಡೋಗಿದ್ದೆ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ಬರಬೇಕಾದ್ರೆ ಅಷ್ಟೊಂದು ಬಿಸಿಲಿತ್ತಲ್ಲ, ನಾನು ಹೋಗಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಅವಳಿಗೂ ಕಬ್ಬಿನ ಜ್ಯೂಸ್ ಕೊಡಿಸಿ ಮನೆಗೆ ಬಂದೆ ಫ್ರೆಂಡ್ಸ್. ಮನೆಗೆ ಬಂದು ಮಲ್ಕೊಂಡಳು. ಏನಿಲ್ಲ ಅಂದರೆ ಒಂದು 4 ಗಂಟೆಗೆ ಬಂದು 5-5:30 6 ಗಂಟೆ ತನಕ ಮಲ್ಕೊಬಿಟ್ಟೆ. ನೋಡಿ, ರಜಾ ಯಾವ ಕೆಲಸನೂ ಮಾಡಲಿಲ್ಲ. ಬೆಳಗ್ಗೆ ಬಟ್ಟೆ ಅಷ್ಟೇ ಮಿಷನ್ಗೆ ಒಣಗಾಕಿದ್ದೆ, ಇನ್ನೂ ಬಟ್ಟೆನೂ ಐರನ್ ಮಾಡಿಲ್ಲ. ಡೈಲಿ ನಂದು ಫಸ್ಟ್ ಶಿಫ್ಟು 6:30ಇಂದ 3:30. ಆದರೆ ಫ್ರೆಂಡ್ಸ್, ಇವತ್ತು ಎಷ್ಟೇ ಹೊತ್ತಾದರೂ ಐರನ್ ಮಾಡಿಡಬೇಕು. ಬೆಳಗ್ಗೆ ಹೊತ್ತು ಟೈಮ್ ಸಾಕಾಗಲ್ಲ ನಂಗೆ ಐರನ್ ಮಾಡೋಕ್ಕೆ. ಆಮೇಲೆ ಫ್ರೆಂಡ್ಸ್, 5 ಗಂಟೆ ತನಕ ಮಲ್ಕೊಂಡು ನಾಳೆಗೆ ಪಡ್ಡು ಮಾಡೋಕ್ಕೆ ದೋಸೆಗೆ ಅಂತ ಅಕ್ಕಿ ನೆನಕ್ಕಿದೆ. ಇನ್ನು ಅದರಲ್ಲಿ ಅವ್ಳು ಪಡ್ಡು ಮಾಡೋದಲ್ಲ ಅಂತ ಎದ್ದುಬಿಟ್ಟು ಫ್ರೆಂಡ್ಸ್, ಮುಖ ಸ್ವಲ್ಪ ಕೋಕೋನಟ್ ಆಯಿಲಲ್ಲಿ ಮಸಾಜ್ ಮಾಡ್ಕೊಂಡು, ಮುಖ ವಾಶ್ ಮಾಡ್ಕೊಂಡು ಅಂಗಡಿಗೆ ಹೋದೆ. ಅದೇ ಎತ್ತಿಕ್ಕಿದ್ನಲ್ಲ ಕಾಟನ್ ಬಾಕ್ಸು ಮತ್ತು ಹಳೇವೇನೇನೋ ಪ್ಲಾಸ್ಟಿಕ್ಕು ಎಲ್ಲ ಕವರ್ ತುಂಬಿಟ್ಟು ಅದೆಲ್ಲ ತೊಗೊಂಡೋದೆ ಫ್ರೆಂಡ್ಸ್. ಅವ್ರು 10 ರೂಪಾಯಿ ಚೇಂಜ್ ಇಲ್ಲ ಮೇಡಮ್, ಇನ್ನೊಂದು ದಿವಸ ಏನಾರು ಕೊಡಿ ಅಂದ್ಬಿಟ್ಟು 50 ರೂಪಾಯಿ ಕೊಟ್ಟರು.
ಅಂಗಡಿಗೆ ಹೋಗಿ ಫ್ರೆಂಡ್ಸ್ ಟೊಮೊಟೊ 50 ರೂಪಾಯಿ ಕೆ ಜಿ ಆಗಿದೆ. ಅರ್ಧ ಕೆ ಜಿ ಟೊಮೊಟೊ ತಗೊಂಡೆ, 1 ಕೆ ಜಿ ಸೌತೆಕಾಯಿ ತಗೊಂಡು ನಾನು ಹೋಗಿದ್ದೆ ಸಬ್ಬಕ್ಕಿ ಸೊಪ್ಪಿಗೆ. ಯಾಕೆಂದರೆ ಫ್ರೆಂಡ್ಸ್ ಪಡ್ಡುಕ್ಕೆ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಹೋಗಿದ್ದೆ. ನೋಡಿ ನನ್ನ ಪುಣ್ಯಕ್ಕೆ ಇನ್ನೂ ಮುಂದಕ್ಕೆ ಹೋಗಬೇಕಿತ್ತು ಸೊಪ್ಪು ತರೋಕ್ಕೆ, ಏನೋ ನನ್ನ ಅದೃಷ್ಟಕ್ಕೆ ಫ್ರೆಂಡ್ಸ್ ಅಲ್ಲೇ ಇತ್ತು. ಒಂದೇ ಒಂದು ಕಟ್ಟು ಅದು ನೀರು ಹಾಕಿಟ್ಟಿದ್ರು. ಒಂದೇ ಒಂದು ಕಟ್ಟು 20 ರೂಪಾಯಿ. ಇನ್ನು ತೆಂಗಿನಕಾಯಿ ಇತ್ತಲ್ಲ ಫ್ರೆಂಡ್ಸ್, ನಾಳೆ ಹೆಂಗೂ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಖಾಲಿ ಆಗುತ್ತೆ. ಅದಕ್ಕೆ ನಾನು ಚಿಕ್ಕ ತೆಂಗಿನಕಾಯಿ ತತ್ತೀನಲ್ಲಿ ದೇವಸ್ಥಾನದಲ್ಲಿ ಮೊನ್ನೆ ಹೋದಾಗ ಖಾಲಿಯಾಗಿತ್ತು. ಅದಕ್ಕೆ ನಾಳೆ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರಲ್ಲಿ ಫ್ರೆಂಡ್ಸ್. ನಾಳೆ 1-2 ಕೆ ಜಿ ತರಬೇಕು. ಅಷ್ಟೆಲ್ಲನೂ ಮುಗಿಸ್ಕೊಂಡು ಫ್ರೆಂಡ್ಸ್ ಬಂದು ಇನ್ನೂ ಸ್ವಲ್ಪ ಪಲಾವ್ ಐತೆ. ಇನ್ನೂ ಅಡುಗೆ ನಾವೇನು ಮಾಡಿಲ್ಲ. ನೋಡೋಣ ಏನು ಮಾಡಬೇಕು ಅಂತ. ಈಗ ಅನ್ನ ಅಂತೂ ತಿನ್ನೋಕ್ಕಾಗಲ್ಲ. ಮಧ್ಯಾಹ್ನ ಅಲ್ಲಿ ದೋಸೆ ತಿಂದು ಬಂದಿದ್ದೀವಿ, ಬೆಳಗ್ಗೆ ಪಲಾವ್ ತಿಂದಿದ್ದೀವಿ. ಇನ್ನು ಬೆಳಗ್ಗೆಗೆ ಫ್ರೆಂಡ್ಸ್ ಪಡ್ಡು ಮಾಡಬೇಕು. ನೋಡೋಣ ಏನು ಮಾಡಬೇಕು ಅಂತ ಮನಸ್ಸಿಗೆ ಬರುತ್ತೆ. ಅದಕ್ಕೆ ಮೊಸರು ಬಜ್ಜಿ ಮಾಡಿ ಊಟ ಮಾಡಬೇಕು ಅನಿಸುತ್ತಾ, ಇಲ್ಲ ಚಪಾತಿ ಮಾಡಬೇಕು ಅನಿಸುತ್ತಾ, ಏನು ಮಾಡಬೇಕು ಅನಿಸುತ್ತ ನೋಡೋಣ ಫ್ರೆಂಡ್ಸ್. ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. 8 ಗಂಟೆ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಈಗ ಸಾಯಂಕಾಲ ಫ್ರೆಂಡ್ಸ್ ಸ್ವಲ್ಪ ಮಳೆ ಬಂತು ಬೆಂಗಳೂರಿಗೆ. ಮಳೆ ಅಂದರೆ ಅಷ್ಟೇನು ಜೋರಾಗಿ ಬರಲಿಲ್ಲ, ಸುಮಾರಾಗಿ ಬಂತು. ಇನ್ನು ಫ್ರೆಂಡ್ಸ್ ನನ್ನ ಡ್ರೆಸ್ಗಳನ್ನ ನಾನು ಮಿಷನ್ಗೆ ಹಾಕಲ್ಲ, ಅದೊಂದೆರಡು ವಾಶ್ ಮಾಡಬೇಕಿತ್ತು. ವಾಶ್ ಮಾಡಿ ಒಣಗಿಸಿದೆ, ಅದು ಒಣಗೋಯ್ತು. ನೋಡಿ ಫ್ರೆಂಡ್ಸ್ ಹೆಂಗೆ ಸೆಕೆ. ಇನ್ನು ಫ್ರೆಂಡ್ಸ್ ಈ ಸ್ಯಾರಿಗೆ ನೋಡಿ ಈ ಥರ ಇಷ್ಟು ವೆಯ್ಟು ಮಣಿಗಳು. ಆಮೇಲೆ ಆಲೆ ಒಂದೊಂದೆಲ್ಲ ಲೂಜ್ ಆಗವೆ, ವಾಶ್ ಮಾಡ್ತೀವಲ್ಲ ಆಗ. ಫ್ರೆಂಡ್ಸ್ ಈ ಕಲರ್ ಸ್ಯಾರಿ ಕಲರ್ ಚೆನ್ನಾಗೈತಲ್ಲ ಅಂತಲೇ ತಗೊಂಡಿದ್ದೆ. ಇದಕ್ಕೇನಿಲ್ಲ ಫ್ರೆಂಡ್ಸ್, ಹೂವು ಬ್ಲೌಸ್ ಹೊಲಿಸ್ಕೊಂಡ್ರೆ ಆಯಿತು. ನೋಡಿ ಈ ಥರ ನವಿ ಬ್ಲೂ ಕಲರು ಸಹ ಇದಕ್ಕೆ ಮ್ಯಾಚ್ ಆಗುತ್ತೆ, ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅಷ್ಟು ಮನೇಲಿ ಇದ್ದಿದ್ದಕ್ಕೆ ಇಷ್ಟೇ ಕೆಲಸ ಫ್ರೆಂಡ್ಸ್ ಮಾಡಿರೋದು. ನೋಡೋಣ ಏನು ಮಾಡೋದು ಇವಾಗ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ 8 ಗಂಟೆ 10 ಗಂಟೆ 11 ಗಂಟೆ ಫ್ರೆಂಡ್ಸ್ ಬೇಗ ಮಲ್ಕೋಬೋದು, ಸೆಕೆಗೆ ನಿದ್ದೆ ಬರೋಲ್ಲ. ಇವತ್ತು 1 ಅವರ್ ಮಲ್ಕೊಂಡಿರೋದು, ಬೇಗ ನಿದ್ದೆ ಬಂದರೂ ಬರ್ಬೋದು ನನಗೆ. ಇನ್ನು ಫ್ರೆಂಡ್ಸ್ ಈ ಕಲರ್ ಯಾರಿಗೆ ಚೆನ್ನಾಗಿ ಕಾಣಿಸಲ್ಲ, ಎಲ್ಲ ಕಪ್ಪುಗಿರೋರಿಗೆ ಬೆಳ್ಳಗಿರೋರಿಗೆ ಎಲ್ರಿಗೂ ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಇದಕ್ಕೆ ಆಪೋಸಿಟ್ ಕಲರ್ ಬ್ಲೌಸೇ ತಗೋಬೇಕು ಅಂತ. ನೋಡಿ ಇಲ್ಲೊಂದು ಇಟ್ಕೊಂಡಿದ್ದೀನಿ ನವಿ ಬ್ಲೂ. ನಾನೇನು ಅಂದ್ಕೊಂಡಿದ್ದೀನಿ, ನವಿ ಬ್ಲೂನಲ್ಲಿ ಅದರಲ್ಲಿ ಇದೇ ಕಲರ್ ಹೂವು ಇರಬೇಕು, ಆ ಥರ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವು ಏನಾದರೂ ಮ್ಯಾಚಿಂಗ್ ತಗೋಬೇಕು ಅಂದರೆ ಪೋತೀಸ್ಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಫ್ರೆಂಡ್ಸ್ ಇಲ್ಲಿ ಕಲ್ಯಾಣ ನಗರದಲ್ಲಿ ಒಂದು ಅಂಗಡಿ ಇದೆ ಫ್ರೆಂಡ್ಸ್, ಅಲ್ಲಿ ಎಲ್ಲ ಥರದ ಮ್ಯಾಚಿಂಗ್ ಬ್ಲೌಸು ಸಿಗುತ್ತೆ. ಅಲ್ಲಿಗಂತೂ ನಾನು ಹೋಗಲ್ಲ ಬಿಡಿ. ಇಲ್ಲೇ ಯಾವಾಗಾದರೂ ಚಿಕ್ಕಪೇಟೆಗೆ ಹೋಗ್ತಾ ಇರ್ತೀನಲ್ಲ, ಆವಾಗ ಚಿಕ್ಕಪೇಟೆಲೋ ಅಥವಾ ಪೋತೀಸಲ್ಲೋ ತಗೊಂಡು ಬರ್ತೀನಿ. ಯಾಕಂದರೆ ಈಗ ತಂದಿರೋನೇ ಇನ್ನೂ ಹೊಲ್ಸೋಕ್ಕಾಗಿಲ್ಲ. 2-3 ಮ್ಯಾಚಿಂಗ್ ಬ್ಲೌಸ್ ಪೀಸ್ ತಂದಿಟ್ಟಿದ್ದೀನಿ ಫ್ರೆಂಡ್ಸ್. ಏನು ಫ್ರೆಂಡ್ಸ್ ಸ್ಯಾರಿ ತೊಗೊಂಡ್ರು ಸ್ಟಿಚಿಂಗಿಗೆ ದುಡ್ಡು ಕೊಡೋಕ್ಕಾಯ್ತಾಯಿಲ್ಲ. ಒಂದು ಬ್ಲೌಸ್ ಹೊಲ್ಸೋ ಅಷ್ಟರಲ್ಲಿ ಪಾಲ್ಸು ಜಿಗ್ಜಾಗೆಲ್ಲ ಸೇರಿ ಮುಗಿಯೋ ಅಷ್ಟರಲ್ಲಿ 750. ಇನ್ನು ಪ್ಲೈನ್ ಬ್ಲೌಸ್ ಹೊಲಿಯೋಕ್ಕೆ 400 ರೂಪಾಯಿ ಹೇಳ್ತಾರೆ ಏನೋ. ಇನ್ನೂ ಒಂದು ಪ್ಲೈನ್ ಬ್ಲೌಸು ಹೊಲಿಸಿಲ್ಲ, ಆ ಥರ ಆಗಿದೆ. ಇನ್ನು ಬೆಳಗ್ಗೆನೇ ಹೇಳಿದ್ಲು ನನ್ನ ಮಗಳು, ಹೆಸರು ಕಾಳು ಮೊಳಕೆ ಕಟ್ಟಿದ್ದೀನಿ ಅಂತ. ಅದೇನಾಗೋಯ್ತು ಇನ್ನೂ ನಾನು ನೋಡಿಲ್ಲ. ಒಂದು ಫ್ಯಾನ್ ಕೊಡ್ತೀವಿ ಸ್ವಲ್ಪ ಕೊಡವ. ಅಷ್ಟು ಸೆಕೆ ಉಗ್ತಾಯಿತೆ ಫ್ರೆಂಡ್ಸ್. ನಮ್ಮನೆ ಫ್ಯಾನು ತಿರುಗ್ತಿದ್ದಿಲ್ಲ ಅಂತ ಬಿಚ್ಕೊಂಡು ಹೋಗೋನೆ. ಫ್ಯಾನಿಗೆ ಫೋನ್ ಮಾಡಿದೆ ಮಗ, ಅವನು ಬತ್ತೀನಿ ಅಂತ ಪಿಟ್ ಮಾಡೋಕ್ಕೆ ಇನ್ನೂ ಬಂದಿರೋ ಫ್ರೆಂಡ್ಸ್. 2 ಫ್ಯಾನು ಬಿಚ್ಕೊಂಡು ಹೋಗೋನೆ. ಅವೇನೋ ಕಾಯಲ್ಲಿ ಹೋಗಿತ್ತು ಅಂದ್ಬಿಟ್ಟು ಜನ್ರೇಟ್ರ್ ಹೋಗಿತ್ತು ಅಂತ ಸ್ಲೋವಾಗಿ ತಿರುಗ್ತಿತ್ತು ಅಂತ. ಹಾಂ ಏನವ ಮೋಟ್ರ್ ಅಂತೆ, ನಾನು ಜನ್ರೇಟ್ರು ಅಂತ ಇದ್ದೀನಿ. ನನ್ನ ಮಗಳತ್ತಿ ಹೇಳ್ಕೊಡ್ತಾವಳೆ ಮೋಟ್ರು ಅಂತ. ಕೊಡವಿಲ್ಲ ಫ್ಯಾನ್ ಹಚ್ಚಿರ. ಒಂದು ಚಿಕ್ಕ ಫ್ಯಾನ್ ಮಾಡಿಕೊಬಿಟ್ಟವಳೆ ಫ್ರೆಂಡ್ಸ್ ಅಲ್ಲಿ ಕೆಲಸ ಮಾಡೋದಕ್ಕೆ. ಆ ಥರ ತಗೊಂಡೋಗಿ ಇನ್ನೂ ಆಯಪ್ಪ ಬರಲಿಲ್ಲ ಫ್ರೆಂಡ್ಸ್. ನಮ್ಮ ಮನೆ ತಕ್ಕೆ ಯಾರೇ ಬರಬೇಕು ಅಂದರೆ ಅವ್ರಿಗೆ ಮಧ್ಯಾಹ್ನ ನನ್ನ ಮಗಳು ಫೋನ್ ಮಾಡಿದ್ದೆ. ಆಯಪ್ಪ ಏನಂತ ಹೇಳಿದ್ರೆ, ನಾನು ನಿಮ್ಮ ಮನೆ ಹತ್ರ ಬರೋಣ ಅಂದ್ಕೊಂಡೆ, ಏನು ಮಾಡೋದು ನಾಯಿಗಳವಲ್ಲ ಅಂತಾರೆ. ನನಗೆ ಏನು ಮಾಡೋದು ಫ್ರೆಂಡ್ಸ್, ನಮ್ಮ ಮನೆ ಓನರ್ದು ನಾಯಿಗಳು ಯಾರನ್ನೂ ಕೊಡಲ್ಲ ಫ್ರೆಂಡ್ಸ್. 4-5 ನಾಯಿ ಕಟ್ಕೊಂಡಿದ್ದಾರೆ. ಯಾರು ನಮ್ಮ ಮನೆ ತಕ್ಕ ಬರೋಂಗಿಲ್ಲ. ಈಗ ನನ್ನ ಮಗಳು ಕೆಲಸ ಮುಗ್ದೈತೆ ಫ್ರೆಂಡ್ಸ್. ಅಲ್ಲಿ ಬಂದಿದ್ದಲ್ಲ ಬ್ಯಾಂಕಿಗೆ ನನ್ನ ಜೊತೆಲೇ ಇಬ್ಬರು ಬಾರವ ಮನೇಲಿದ್ದೀವಲ್ಲ ಹೋಗೋಣ ಅಂತ ಹೋಗಿದ್ವಾ. ಈಗ 8 ಗಂಟೆಗೆ ಪಾಪ ಕೆಲಸ ಮುಗ್ದೈತೆ ಅದ್ರದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಂದು ರಜೆ ಇದ್ರೂ ಇಷ್ಟ ಆಯಿತು. ಈಗ ಫೋನ್ ಮಾಡ್ತಾವಳೆ ಅವ್ರಿಗೆ ಬನ್ನಿ ಅಂತ. 8 ಗಂಟೆ ಆಯಿತು. ಇನ್ನು ಫ್ರೆಂಡ್ಸ್ ಇನ್ನು ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟು ಇನ್ನು ಯೂನಿಫಾರ್ಮ್ ಐರನ್ ಮಾಡಿದರೆ ನಂದು 3/4% ಕೆಲಸ ಮುಗೀತು. ಈಗ 10 ಗಂಟೆ 10:30 11 ಗಂಟೆಗೆ ಮಲ್ಕೊಬಿಡ್ಬೇಕು ಫ್ರೆಂಡ್ಸ್. ಪಟ್ ಶಿಫ್ಟಲ್ಲಿ 12 ಗಂಟೆ ಎಲ್ಲಾದರೂ ಆಗಲ್ಲ. ಒಂದು 10 ಗಂಟೆ ಡೈಲಿ ಟ್ರೈ ಮಾಡ್ತೀನಿ. ಇನ್ನೇನು ಇವತ್ತು 5 ದಿವಸದಿಂದಲೇ 4 ದಿನ ಪಟ್ ಶಿಫ್ಟ್ ಹೋಗಿದ್ದೀನಿ. ಇನ್ನು ಬೆಳಗ್ಗೆ ಬೇರೆ ಬೇಗ ಎದ್ದೇಳಬೇಕು. ಅಪ್ದಿಟ್ಟು ಅದೇ ಪಡ್ಡುಗೆ ಈಗ ಇದು ಸಬ್ಬಕ್ಕಿ ಸೊಪ್ಪೆಲ್ಲನೂ ಸೋಸಿಡಬೇಕು. ಆಮೇಲೆ ಈರುಳ್ಳಿನ ಸಿಪ್ಪೆ ಸುಲ್ದಿರ್ತೀನಿ. ಏನು 1-2 ಬೆಳಗ್ಗೆ ಕಟ್ ಮಾಡ್ಕೋಬೇಕು. ಅದಕ್ಕೆ ರುಬ್ಬಾಕೋಕ್ಕೆ ಫ್ರೆಂಡ್ಸ್ ಜೀರಿಗೆ, ಬೆಳ್ಳುಳ್ಳಿ, ಅರಿಶಿಣ ಪುಡಿ, ತೆಂಗಿನಕಾಯಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ 1 ಅರ್ಧ, ಅದನ್ನೆಲ್ಲ ರುಬ್ಬಾಕಿದರೆ ತುಂಬ ಟೇಸ್ಟ್ ಇರುತ್ತೆ. ಅದನ್ನು ಮಿಕ್ಸಿಗೆ ಹಾಕಿಡ್ತೀನಿ ರುಬ್ಬಕ್ಕೆ.
ಹಂಗಾಗಿ ಫ್ರೆಂಡ್ಸ್ ಇವತ್ತು ಮನೇಲಿ ಇದ್ದಿದ್ದಕ್ಕೆ ಇಷ್ಟು ಕೆಲಸ ಆಗಿರೋದು ಅಷ್ಟೇ, ಇನ್ನೇನು ಬೇರೆ ಕೆಲಸ ಮಾಡಲಿಲ್ಲ. ಬಂದೊಂದು 2 ಅವರ್ ಮಲ್ಕೊಂಡಿದ್ದು. ಈಗ ನೋಡೋಣ ನಮ್ಮ ಮಗಳಿಗೆ ಕೇಳ್ತೀನಿ ಒಂದೊಂದು ಚಪಾತಿ, ಇನ್ನೇನು ನಾವೇನು ಜಾಸ್ತಿ ತಿನ್ನೋರಿಲ್ಲ, ಒಂದೊಂದು ಚಪಾತಿ ಅರಿಬೇಕು. ಅವಳು ಪಲಾವೇ ತಿಂತೀನಿ ಅಂತಿದ್ಲು. ಏನು ತಿನ್ನೋದು ನೋಡೋಣ ಫ್ರೆಂಡ್ಸ್, ಏನು ತಿನ್ನೋಕ್ಕೂ ಆಗೋದಿಲ್ಲ ಈ ಸೆಕೆಗೆ ಫ್ರೆಂಡ್ಸ್, ಆ ಥರ ಆಗಿದೆ. ಇನ್ನು ಫ್ರೆಂಡ್ಸ್ ಇಷ್ಟ ಆಯಿತು ನನ್ನ ವೀಡಿಯೋ. ಇನ್ನು ಇವತ್ತು ನಂದು ವೀಕ್ ಆಫ್ ಮುಗೀತು. ಇನ್ನು ನೆಕ್ಸ್ಟು 15ನೇ ತಾರೀಕಿಗೆ ಫ್ರೆಂಡ್ಸ್ ವೀಕ್ ಆಫ್ ತಗೋತೀನಿ. ಅಲ್ಲಿ ತಗೊಳ್ಳಲ್ಲ, ಯಾಕಂದರೆ ನಮ್ಮ ಮನೆ ದೇವ್ರು ನಮ್ಮ ಊರ್ದು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ದೇವ್ರ ಪೂಜೆ ಮಾಡಿಸ್ಬೇಕು. ಇವತ್ತು ಸೇಟು ಅಂಗಡಿಗೆ ಹೋಗ್ಬೇಕಿತ್ತು ಫ್ರೆಂಡ್ಸ್. ನಾನು ನೋಡಿ ಸೈಡ್ ಓಲೆ ತಗೋಬೇಕಿತ್ತು, ಎಲ್ಲ ಮುರಿದೋಗಿರೋನು ಇಟ್ಟಿದ್ದೆ. ಅದೊಂದು ಇನ್ನೊಂದು ಪಂಚಪಾತ್ರೆ ನಮ್ಮ ದೇವ್ರದ್ದೊಂದು ಅರ್ಕೈತೆ, ಅದನ್ನು ನೋಡೋಕೆ ಹೋಗೋಣ ಅಂದ್ಕೊಂಡೆ. ಆಮೇಲೆ ಫ್ರೆಂಡ್ಸ್ ಮನಸ್ಸಲ್ಲಿ ಅಂದ್ಕೊಂಡೆ ದೇವ್ರಿಗೆ ಕೊಡ್ತೀನಿ, ಏನಕ್ಕೆ ಒಂದು ಸ್ವಲ್ಪ ಜಾಸ್ತಿ ತೂಕ ಇರೋದನ್ನೇ ಕೊಡೋಣ, ಚೆನ್ನಾಗಿರೋದ ಅಂತ ಅಂದ್ಕೊಂಡು ಅದನ್ನು ಸ್ಟಾಪ್ ಮಾಡಿದೆ. ಅದನ್ನು ನೋಡೋಕ್ಕೆ ಹೋಗಿಲ್ಲ. ನೋಡೋಣ, ಯಾಕಂದ್ರೆ ಅಲ್ಲಿ ನಾನು ಚೀಟಿ ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್ 2-2 ಸಾವಿರ ಗೋಲ್ಡ್ ಅಂಗಡಿಲಿ. ನೋಡೋಣ, ಆದರೆ ನಾಳೆ ನಾಡ್ದು ಹೋಗ್ತೀನಿ, ಫಸ್ಟ್ ಶಿಫ್ಟ್ ಅಲ್ವಾ. ಇನ್ನು ದೇವ್ರಿಗೂ ಒಂದು ಸ್ಯಾರಿ ತರಬೇಕು, ತಂದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇಷ್ಟೋ ತನಕ ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಬಾಯ್.